ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಕಿಸ್ ಡೇ ಮೆಸೇಜಸ್ ಏನಿದೆ ನೋಡುವ. ಓಹೋ, ಮೇಬಿ ನಿಮ್ ಪರ್ಸನ್ ನಿಮ್ಮನ್ನ ಕಿಸ್ ಮಾಡೋ ಮೂಡಲ್ಲಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಸೊ ಒಂದು ಮೆಚ್ಯೂರ್ ಲವ್ ಸ್ಟೋರಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಮೆಚ್ಯೂರಿಟಿ ಇದೆ ಅನ್ನುವಂಥದ್ದು ಇದೆ. ಅವ್ರ ಮೈಂಡ್ ತುಂಬಾ ನಿಮ್ ಫೇಸೇ ಇದೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವರು ಇವಾಗ ನಿಮ್ಮನ್ನ ಒಂದು ಸೇಫ್ ಝೋನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಿಮ್ಗೆ ಮನೆ ಗಿಫ್ಟ್ ಕೊಡ್ಬೇಕು ಅಂತ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ರಿಯೂನಿಯನ್ ಎನರ್ಜಿ ಇದೆ. ಸೊ ಅವರು ರಿಯೂನಿಯನ್ ಆಗ್ಬೇಕು ಮಾಡ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಜೊತೆಗೆ ಅವ್ರು ಏನ್ ಮ್ಯಾನಿಫೆಸ್ಟ್ ಮಾಡಿದ್ರು ನಿಮ್ಮ ಬಗ್ಗೆ ಇರಬಹುದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇರಬಹುದು, ಅದು ಈಡೇರ್ತಾ ಇದೆ ಅನ್ನುವಂಥ ಖುಷಿ ಅವರಿಗೆ ಇದೆ ಇಲ್ಲಿ. ಜೊತೆಗೆ ಒಂದು ಯಾರಿಗೋ ಇಲ್ಲಿ ವಿಚಿತ್ರವಾದ ಮಗು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅವರು ನಿಮ್ಮಿಬ್ಬರ ಬೇಬಿ ಆಗ್ಬೇಕು, ನಿಮ್ಮಿಬ್ಬರಿಗೆ ಮಗು ಆಗ್ಬೇಕು, ಆ ಥರದ್ದೇನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಸೊ ನೀವೇನಾದ್ರೂ ಸಿಂಗಲ್ಸ್ ಇದ್ರೆ ಸೊ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಎಸ್, ಎಲ್ಲೋ ತುಂಬಾ ಮೈಂಡ್ ತುಂಬಾ ನಿಮ್ದೇ ಯೋಚನೆ ಮಾಡ್ಕೊಂಡು ಗಾಡಿ ಡ್ರೈವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಒಂದು ಸೀಕ್ರೆಟ್ ಎನರ್ಜಿಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ರಹಸ್ಯಗಳನ್ನ ನಿಮ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಜೊತೆಗೆ ನಿಮ್ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕಿ ನಿಮ್ಮ ಕ್ಯಾರೆಕ್ಟರ್ನ ಅವರು ಅನಲೈಸ್ ಮಾಡ್ತಿದ್ದಾರೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಚೆಕ್ ನ ಮಾಡ್ತಿದ್ದಾರೆ ಅವರು ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಅವರ ಚಕ್ರ ತುಂಬಾ ಆಕ್ಟಿವೇಟ್ ಆಗ್ತಿದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಏನಿದೆ ಅದೊಂದು ಡಿವೈನ್ ರಿಲೇಶನ್ಶಿಪ್ ಆಗಿ ಬದಲಾಗಿದೆ. ಸಾರಿ, ಕೆಲವ್ರಿಗೆ ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಇರಬಹುದು ಅನ್ನುವಂಥದ್ದು ಇದೆ. ಏನ್ ನೆಗೆಟಿವಿಟಿ ಇತ್ತು ಅಥವಾ ದೇಹದಲ್ಲಿ ಇರಬಹುದು ಅಥವಾ ನಿಮ್ಮ ಲೈಫ್ ಅಲ್ಲಿ ಇರಬಹುದು, ಅದೆಲ್ಲವನ್ನೂ ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದಾರೆ, ಮಾಡುವಂತ ಪ್ರಯತ್ನಕ್ಕೆ ಅವರು ಕೈ ಹಾಕ್ತಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಯಾರಿಗೋ ತುಂಬಾ ತಲೆನೋವಾಗಿತ್ತು. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಸ್ ಕಾರ್ಮಿಕ್ ಅಂತ ಗೊತ್ತಾಗಿ ಅವರು ಅದನ್ನ ಬಿಡುವಂತ ಪ್ರಯತ್ನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಏನೋ ಒಂದು ಎಚ್ಚರಿಕೆ ಇದೆ. ಒಂದು ಇಂಪಾರ್ಟೆಂಟ್ ಕಾಲ್ ಬರಬಹುದು. ಸೊ ಕಾಲ್ ಬಂದಾಗ ನೀವು ಹೊರಗೆ ಹೋಗುವಂಥದ್ದು ಅಥವಾ ನೀವಿಬ್ರು ಜೊತೆಗಿದ್ದ ಕಾಲ್ ಬಂದು ನಿಮ್ ಪಾರ್ಟ್ನರ್ ಹೊರಗೆ ಹೋಗುವಂತ ಸಾಧ್ಯತೆ ಇದೆ. ಸೊ ಕೆಲವರು ಇಲ್ಲಿ ಭೇಟಿ ಆಗ್ಬಾರ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರನ್ನ ಭೇಟಿ ಆಗಕ್ಕೆ ಹೋಗ್ಬೇಡಿ, ಇದರಿಂದ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಆಂಜನೇಯನ್ ಬಾಲ ತರ ಏನೋ ಒಂದು ದೊಡ್ಡ ಚೈನ್ ಲಿಂಕ್ ಇದೆ, ಒಂದಷ್ಟು ಸಮಸ್ಯೆಗಳದ್ದು ಇದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲವ್ ಲೈಫ್ ತುಂಬಾನೇ ಒಂದು ಟ್ರಿಗರ್ಡ್ ಲವ್ ಲೈಫ್ ತರ ಕಾಣಿಸ್ತಾ ಇದೆ ಕೆಲವರಿಗೆ. ಸೊ ಅದರಿಂದ ಹೊರಗೆ ಬರ್ತೀರಾ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಏನೋ ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬಂದಾಗ ಅವರು ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಮಾಡಕ್ಕೆ ಪ್ರಯತ್ನ ಪಟ್ಟು ಫೇಲ್ ಆಗ್ತಾರೆ. ಯಾಕೆಂದ್ರೆ ಆ ಸರ್ಪ್ರೈಸ್ ಆಗಿ ಉಳಿದಿರಲ್ಲ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಬೈಕ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ 4 ವೀಲರ್ ಕೂಡ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಅವರೇ ಅವ್ರನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡುವಂತ ಯೋಚನೆ ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ ಪರ್ಸನ್ ನಿಮ್ ಬಗ್ಗೆ ಒಂದಷ್ಟು ಫ್ರೆಂಡ್ಸ್ ಹತ್ರ ತಿಳ್ಕೊಂಡು ನಿಮ್ಗೆ ಎಕ್ಸ್ ಯಾರಾದ್ರೂ ಇದ್ದೀರಾ ಅಥವಾ ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಏನಿದೆ, ನಿಮ್ಮ ಹೆಲ್ತ್, ಕೆರಿಯರು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ಹೆಲ್ತ್ ವಿಚಾರದಲ್ಲಿ ತುಂಬಾನೇ ಸಮಸ್ಯೆ ಆಗಿದೆ. ಸೊ ಆ ಸಮಸ್ಯೆ ಬಗೆಹರಿಯುತ್ತಾ, ಆ ಆರೋಗ್ಯ ಸರಿ ಹೋಗುತ್ತಾ ಅನ್ನುವಂತ ಪ್ರಶ್ನೆಗೆ ಸಾಕಷ್ಟು ಗೊಂದಲದಿಂದ ನೀವು ಉತ್ತರನ ಹುಡುಕ್ತಾ ಇದ್ರಿ. ಸೊ ಸ್ವಲ್ಪ ಹೆಚ್ಚಿನ ಆರೈಕೆಯ ಅಗತ್ಯ ಇದೆ. ಸೊ 50-50 ಚಾನ್ಸಸ್ ಇದೆ
ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಹಸುವಿನ ಎನರ್ಜಿ ಕೂಡ ಕಾಣಿಸ್ತಿದೆ. ಕೆಲವರು ನಿಮ್ಗೆ ಹಸು ಕೂಡ ಗಿಫ್ಟ್ ಆಗಿ ಕೊಡಬಹುದು ಅಥವಾ ಹಸು ಅಥವಾ ಪ್ರಾಣಿಗಳನ್ನ ಅಡಾಪ್ಟ್ ಮಾಡಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಕೆಲವರಿಗೆ ಹೊಟ್ಟೆಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಕ್ಯಾಟ್ ಬೆಕ್ಕು ಕೂಡ ಗಿಫ್ಟ್ ಕೊಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಇಲ್ಲಿ ಒಂದು ಕಪಲ್ ಡ್ಯಾನ್ಸ್ ನಡೀತಾ ಇದೆ ಅನ್ನುವಂಥದ್ದು ಇದೆ. ಲೈಕ್ ಸಾಲ್ಸಾ ಡ್ಯಾನ್ಸ್ ಮಾಡ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಸೊ ಏನೋ ಒಂದು ಡ್ರಿಂಕ್ಸ್ ಅಲ್ಲಿ ಒಂದಷ್ಟು ಏನೋ ಒಂದು ಅನ್‌ಹೆಲ್ದಿ ವಿಚಾರಗಳನ್ನ ಹಾಕಿ ಕೊಡ್ತಾರೆ. ಅಂಥದ್ದೇನಾದ್ರೂ ಹೊರಗಡೆ ಹೋಗಿ ನೀವು ತುಂಬಾ ನಂಬಿಕೆ ಇದ್ರೂನು ಕುಡಿಯಕ್ ಮುಂಚೆ ಒಂಚೂರು ಯೋಚನೆ ಮಾಡಿ ಕುಡೀರಿ. ಏನಾದ್ರೂ ಡ್ರಿಂಕ್ಸ್ ತಗೊಳ್ತಿದ್ರೆ ಎನಿ ಜ್ಯೂಸ್ ಆಗಿರ್ಬಹುದು, ಡ್ರಿಂಕ್ಸ್ ಆಗಿರ್ಬಹುದು, ಅದು ಒಳ್ಳೇದಾ ಕೆಟ್ಟದ್ದಾ ಅಥವಾ ಅದರಿಂದ ಏನು ಅಪಾಯ ಇಲ್ವಾ? ಈ ತರ ಪಬ್ಬಿಗೆ ಹೋದ್ರೆ ಅಥವಾ ವ್ಯಾಲೆಂಟೈನ್ಸ್ ವೀಕ್ ಇರೋದ್ರಿಂದ ವ್ಯಾಲೆಂಟೈನ್ಸ್ ವೀಕ್ ಆಚರಿಸೋದು ತಪ್ಪೇನಿಲ್ಲ. ಸೊ ಪ್ರೀತಿನ ಹಂಚ್ಬೇಕು, ಎಲ್ಲ ಪ್ರೀತಿನ ಮಾಡ್ಬೇಕು. ಜೀವನ ಅಥವಾ ಜಗತ್ತು ನಿಂತಿರೋದೇ ಪ್ರೀತಿ ಮೇಲೆ. ಅಟ್ ದಿ ಸೇಮ್ ಟೈಮ್ ಪುಲ್ವಾಮಾ ದಾಳಿ ತರನೇ ಒಂದ್ ದಾಳಿ ಕೂಡ ಪ್ರಯತ್ನಗಳು ನಡೀತಾ ಇರ್ತಾರೆ. ಇನ್ನೊಂದು ಬ್ಲಾಕ್ ಡೇ ಆಚರಿಸೋ ಹಾಗಾಗ್ಲಿ ಅಂತ. ಆದಷ್ಟು ಮೈಂಡ್ ಗೇಮ್‌ಗಳು ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗತ್ತೆ. ಬಟ್ ಏನು ತೊಂದ್ರೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಹೆಲ್ಮೆಟ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಹೆಲ್ಮೆಟ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೆಲ್ಮೆಟ್ ಚೇಂಜ್ ಮಾಡ್ಕೊಳ್ಳಿ, ಬೇಕು ಅಂದ್ರೆ ಹೊಸಾದ್ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಮೈಂಡ್ ಗೇಮ್ ತುಂಬಾ ನಡೀತಾ ಇದೆ. ಸೊ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು. ಕೆಲವು ಸತಿ ಆರಾಮಾಗಿ ತಗೊಂಡ್ರೆ, ಈಸಿಯಾಗಿ ತಗೊಂಡ್ರೆ ಎಲ್ಲವೂ ಕೂಡ ಸಾಲ್ವ್ ಆಗೋಗುತ್ತೆ. ಓವರ್ ಥಿಂಕ್ ಆಲ್ವೇಸ್ ಡೇಂಜರ್. ತುಂಬಾ ಥಿಂಕ್ ಓವರ್ ಆಗಿ ಮಾಡ್ತೀರಾ ಅನ್ನುವಂಥದ್ದು. ಯಾರಿಗೋ ಬೊಕ್ಕೆ ಕೂಡ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಫೀಮೇಲ್ ವರ್ಷನ್ ಇಂದ ನಿಮ್ಗೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ನಿಜವಾಗ್ಲೂ ಇಲ್ಲಿ ಗೆ ತುಂಬಾನೇ ಕಿಸ್ 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 ಕಿಸಕ್ಕೆ ಕಾಣಿಸ್ತಾ ಇದೆ. ಯಸ್, ಚೆನ್ನಾಗಿದೆ. ಎನರ್ಜಿ ಫ್ಲೋ ತುಂಬಾ ವೈಬ್ರೆಂಟ್ ಆಗಿ ಇದೆ. ಸೊ ಯಸ್, ಸಾಕಷ್ಟು ಗಿಫ್ಟ್ ಬರುವಂಥದ್ದು. ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರುತ್ತೆ. ಒಂದು ಹುಡುಗಿ ವಿಚಾರಕ್ಕೆ ಇಬ್ರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳ ಆಗ್ತಾ ಇದೆ. ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮಿಬ್ರಿಗೂ ಅವಳು ಸಿಗೋದಿಲ್ಲ. ಹಾಗಾಗಿ ಆ ಹುಡುಗಿ ಬಗ್ಗೆ ಅಥವಾ ಆ ಲೇಡಿ ಬಗ್ಗೆ ಜಗಳ ಆಡ್ಬೇಡಿ ನೀವಿಬ್ರು ಅನ್ನುವಂಥದ್ದು ಇದೆ. ಲಂಗ್ಸಿಗೆ ಸಂಬಂಧಪಟ್ಟಂಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ ಸ್ವಲ್ಪ ಸಮಸ್ಯೆ ಕಾಣ್ತಿದೆ. ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಒಂದು ನಾಗ ಸಾಧುಗಳಿಗೆ ಮಗು ಆಗತ್ತೆ. ಅದೊಂದು ದೊಡ್ಡ ಸುದ್ದಿ ಆಗತ್ತೆ ಫೀಮೇಲ್ ಪರ್ಸನ್ನಿಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಪಾರ್ಲರ್ ಅಲ್ಲಿ ಹೇರ್ ಸ್ಪಾನೋ ಸಮಥಿಂಗ್ ಏನೋ ಮಾಸ್ಕ್ ಹಾಕಿ ಒಂದು ಈ ತರ ಕರೆಂಟಿಂದ ಹೀಗೆ ಕೊಡ್ತಾರಲ್ಲ, ಟೋಪಿ ತರ ಹಾಕ್ತಾರಲ್ಲ, ಆ ಥರದ್ ಹಾಕಿ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಾದ್ರೂ ಪಾರ್ಲರ್ ಅಲ್ಲಿ ಆ ಥರದ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಜಾಗ್ರತೆ ವಹಿಸಿ ಆಮೇಲೆ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಮೆನ್ಸ್ ಸ್ಪಾ ಇಲ್ವಾ ಅಂತ ಯಾರೋ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇದೆ. ಬೆಂಗಳೂರು ತುಂಬಾ ಇದೆ, ಜಗತ್ತಿನ ತುಂಬಾ ಇದೆ. ಸೊ ಎಲ್ಲಿ ನಿಮ್ಗೆ ಇಷ್ಟ ಬರುತ್ತೋ ಅಲ್ಲಿ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ದುಡ್ಡು ಬರ್ತಾ ಇಲ್ಲ. ದುಡ್ಡಿನ ಮೇಲೆ ಒಂದಷ್ಟು ಪ್ರಯೋಗಗಳಾಗಿದೆ. ದುಡ್ಡನ್ನ ಒಂಚೂರು ಆ ನೆಗೆಟಿವಿಟಿ ಮಾಡಿದ್ದಾರೆ. ಆ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವರು ನಾನು ಏನು ಮಾಡ್ಸಲ್ಲ, ನಂಗೆ ಮಾಡಿ ಮಾಡಿ ಸಾಕಾಗಿದೆ, ನಂಗೆ ಇದೆಲ್ಲದ್ರಿಂದ ಬಿಡುಗಡೆ ಬೇಕು ಅಂತ ಅನ್ಕೊಂಡಿರೋರಿಗೆ ಸೊ ಸ್ವಲ್ಪ ಟೈಮ್ ಆಗ್ಬಹುದು. ಬಟ್ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ವಾಟ್ ಅಬೌಟ್ ಸಿಂಗಲ್ಸ್ ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಸಿಂಗಲ್ಸ್ ನಿಮ್ಗೂ ಕೂಡ ಒಂದಷ್ಟು ಕ್ಲಾರಿಟಿಲಿ ಇಲ್ಲ ನೀವು. ನಿಮ್ಗೆ ಬೇಕು ಬೇಡ ಅನ್ನುವಂಥ 2 ಮನಸ್ಥಿತಿಲಿ ಇದ್ದೀರಾ. ಒಂದ್ ಮನಸ್ಥಿತಿ ಸ್ಟಕ್ ಆಗಿ ಇರೋದ್ಕಿಂತ ಒಂದ್ಸತಿ ಒಂದ್ ಲೈಫ್ ಟ್ರೈ ಮಾಡ್ಬಿಡೋಣ. ಬೇಕು ಅಂದ್ರೆ ಮದ್ವೆ ಆಗ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಬಂದಿದ್ದು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಜಿಮ್ ಅಲ್ಲಿ ಇರೋರಿಗೆ ಯಾರಿಗೋ ಲವ್ ಪ್ರೊಫೈಲ್ ಬರುವಂತ, ಮ್ಯಾರೇಜ್ ಪ್ರೊಫೈಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ ಬಾಡಿ ತುಂಬಾ ಸ್ಲಿಮ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಸ್ಲಿಮ್ ಆಗಿ ಬದಲಾಗತ್ತೆ ಅಂತ ಬಂದಿದೆ ಇಲ್ಲಿ. ಅಂದ್ರೆ ನೀವೇನಾದ್ರೂ ತುಂಬಾ ವೆಯ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ
ಯಾವಾಗ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಈ ಥರ ಏನಾದರೂ ಬಾಡಿ ತುಂಬ ಹೈ ಇದೆ ಅಂತ ಅನ್ಸಿದ್ರೆ ಸೊ ಖಂಡಿತವಾಗ್ಲೂ ಚೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ, ಹೀಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಪಂಚ ಇರೋದೇ ಹ್ಮ್, ಪ್ರೀತಿ ಮೇಲೆ. ಪ್ರೀತಿನ ವ್ಯಕ್ತಪಡಿಸೋ ಇನ್ನೊಂದು ವಿಧಾನ ಅಂದ್ರೆ ಅದು ಸಿಹಿ ಮುತ್ತು. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಯ ಸಿಹಿ ಮುತ್ತುಗಳು. ಸೊ ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ. ಅಷ್ಟೇ. ನಿಮ್ಮ ಲೈಫ್ ನಿಮ್ಮಿಷ್ಟ. ಹೇಗ್ ಬೇಕೋ ಹಾಗೆ ಬದುಕಿ. ಇರೋದು ಒಂದೇ ಜೀವನ. ಎಂಜಾಯ್ ಮಾಡಿ. ಸಾಕಷ್ಟು ಬದಲಾವಣೆಗಳು ಬರ್ತಿದೆ. ಎಂಜಾಯ್ ಮಾಡಿ. ಸಾಕಷ್ಟು ಸೀಕ್ರೆಟ್ ಮೆಸೇಜಸ್ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಸೀಕ್ರೆಟ್ಸ್ ರಿವೀಲ್ ಆಗತ್ತೆ. ನೋ ಮೋರ್ ಸೀಕ್ರೆಟ್ಸ್ ಅನ್ನುವಂಥ ರೀತಿಲಿ ನೀವು ನಿಮ್ಮ ಪಾರ್ಟ್ನರ್ ಇರ್ತೀರಾ ಅನ್ನುವಂಥದ್ದು. ಒಂದು ನಂಗೆ ಇಲ್ಲಿ ಪಾಸಿಟಿವ್ ವೈಬ್ ಏನ್ ಬರ್ತಿದೆ ಅಂದ್ರೆ, ಇನ್ನು ಮುಂದೆ ಯಾರಿಗೂ ಕೂಡ ಸೊ ಈ ಒಂದು ಬ್ರೇಕಪ್ ಆಗುವಂಥದ್ದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸಮಸ್ಯೆ ಆಗುವಂಥದ್ದು ಬರೋದಿಲ್ಲ ಅಂತ ಅನ್ನಿಸ್ತಿದೆ. ಸೊ ಏನಿದ್ರು ಕಮಿಟ್ಮೆಂಟ್ ಈ ತರ ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುವಂತ ಸಾಧ್ಯತೆಗಳು ಇಲ್ಲಿ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸರ್ವ ಲೋಕ ಪ್ರೇಮಮಯ ಆಗಿ ಬದಲಾಗ್ಲಿ ಅಂತ ಹಾರೈಸ್ತೀನಿ. ಸೊ ಇದೊಂದು ಮ್ಯಾನಿಫೆಸ್ಟೇಷನ್ ಮೂನ್ ಫುಲ್ ಮೂನ್ ವಾಟರ್ ಇದೆ. ಸೊ ಹಾಗಾಗಿ ಅದ್ರ ಜೊತೆ ನೀವು ಈ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳ್ಳಿ. ನಿಮ್ಗೇನ್ ಬೇಕು ಪ್ರೀತಿ ವಿಚಾರದಲ್ಲಿ ಮಾತ್ರ ಮಾಡಿ. ಪ್ರೀತಿ ವಿಚಾರ, ಪಾರ್ಟ್ನರ್ ವಿಚಾರ, ಅಗೇನ್ ಥರ್ಡ್ ಪಾರ್ಟಿ ಬೇಡ ಇಲ್ಲಿ. ಸೊ ಮಾಡ್ಕೊಳ್ಳಿ. ಖಂಡಿತ ಈ ವ್ಯಾಲೆಂಟೈನ್ ಡೇ ವೀಕ್ ಮುಗಿಯೋ ಅಷ್ಟರಲ್ಲಿ ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ. ಈವನ್ ಅದು ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಸಪ್ರೇಷನ್ ಅಲ್ಲಿ ಇರೋರು ರಿಯೂನಿಯನ್ ಆಗ್ಬೇಕು ಅಂದ್ರೂ ಕೂಡ ಆಗತ್ತೆ. ಇದೊಂದು ಹೋಲಿ ವಾಟರ್ ಮತ್ತೆ ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ ಇರೋದ್ರಿಂದ ಸೊ ಇದನ್ನ ನೀವು ಮಾಡ್ಕೊಳ್ಬಹುದು. ಈ ತರ ರೀಡಿಂಗ್ ಬೇಕು ಅಂದ್ರೂ ಕೂಡ ನೀವು ಕೇಳಿ ಪಡ್ಕೊಳ್ಬಹುದು, ಅಥವಾ ಹೀಲಿಂಗ್ ಬೇಕು ಅಂದ್ರೂ ಕೂಡ ಹಾಕಿಸ್ಕೊಬಹುದು. ಇಟ್ಸ್ ಯುವರ್ ಡ್ಯಾಮ್ ಲೈಫ್. ಟೇಕ್ ಕೇರ್ ವಾಟ್ ಯು ವಾಂಟ್ ಅಬೌಟ್ ಇಟ್. ಓಕೆ, ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ತೆ. ಈ ಕ್ಯಾಂಡಲ್ ಹೀಗೆ ಇರ್ಲಿ. ಸೊ ಈಗ ನಿಮ್ಗೆ ತುಂಬಾ ಬ್ಯುಸಿ ಇದ್ದೀರಾ ಅಂತ ಅನಿಸ್ತಿದೆ, ಹಾಗಾಗಿ ಇದನ್ನ ಸೈಡ್ಗೆ ಇಟ್ಟಿರೋ. ಟೇಕ್ ಕೇರ್.